ನಟ ರಾಕಿಂಗ್ ಸ್ಟಾರ್ ಯಶ್ ತೀರಾ ಕಷ್ಟದಲ್ಲಿ ಬೆಳೆದು ಬಂದ ವ್ಯಕ್ತಿ ಅನ್ನೋದು ಎಲ್ರಿಗೂ ಗೊತ್ತಿದೆ. ಹೊಸದಾಗೇನು ಹೇಳುವಂಥ ಪರಿಸ್ಥಿತಿ ಇಲ್ಲ. ಈ ಹಿಂದೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಲ್ಲಿ ಮಲಗಿದವರು, ಉಪವಾಸ ಇದ್ದವರು ಈಗ ನ್ಯಾಷನಲ್ ಸ್ಟಾರ್, ಪ್ಯಾನ್ ವರ್ಡ್ ಸ್ಟಾರ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಶ್ ಅವರು ನಡೆದು ಬಂದ ಹಾದಿ ಹೇಗಿತ್ತು, ಹೇಗಿದ್ದವರು ಹೇಗಾದ್ರು ಅನ್ನೋದನ್ನು, ಅವರ ಇಡೀ ಜರ್ನಿಯನ್ನು ನೋಡಿದವರಿಗೆ ಒಮ್ಮೆಲೆ ಖುಷಿನೂ ಅಂತ ಅನಿಸುತ್ತೆ, ಶಾಕು ಅನಿಸುತ್ತೆ. ಆದರೆ ಎಷ್ಟೇ ಬೆಳೆದ್ರೂ ನಮ್ಮಲ್ಲಿ ಒಂದು ಮಾತಿದೆ, ನಮ್ಮ ಫ್ಯಾಮಿಲಿಯವರು ನಮ್ಮನ್ನು ಭೇಷ್ ಅಂತ ಅನ್ನಲ್ಲ, ನಮ್ಮನ್ನು ಹೊಗಳಲ್ಲ ಅಂತ. ಯಶ್ ವಿಚಾರದಲ್ಲೂ ಕೂಡ ಈ ಫ್ಯಾಮಿಲಿ ಪೈಪೋಟಿ ಅನ್ನೋದು ನಡ್ಕೊಂಡು ಬಂದಿದೆ. ದೀಪಿಕಾ ದಾಸ್ ಕೂಡ ಚಿಕ್ಕ ವಯಸ್ಸಿನಿಂದ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಆಕೆಯನ್ನು ಮೊದಲಿನಿಂದಲೂ ಸೀರಿಯಲ್ ಮತ್ತು ಸಿನಿಮಾಗಳಲ್ಲಿ ನೋಡಿದವರು ದೀಪಿಕಾ ದಾಸ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಆದರೆ ಇವತ್ತಿಗೆ ದೀಪಿಕಾ ದಾಸ್, ಯಶ್ ಇಬ್ಬರೂ ಕೂಡ ಮೊದಲಿದ್ದ ಹಾಗೆ ಇಲ್ಲ. ಇಬ್ಬರೂ ಕೋಟ್ಯಾಧೀಶರು. ಯಶ್ ಸಿನಿಮಾಗಳನ್ನು ಮಾಡಿ ಕೋಟ್ಯಾಧೀಶ ಆದರೆ ದೀಪಿಕಾ ದಾಸ್ ಕೋಟಿ ಇರೋರನ್ನ ಮದುವೆ ಆಗಿ ಕೋಟ್ಯಾಧೀಶೆ ಆಗಿದ್ದಾರೆ. ಆದರೆ ಇವರಿಬ್ಬರು ಈ ರೀತಿಯಾಗಿ ಬೆಳೆಯೋದಕ್ಕೆ ಕಾರಣ ಇವರಿಬ್ಬರ ತಾಯಂದ್ರು ಅಂತ ಹೇಳಿದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗತ್ತೆ. ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ, ದಯಾದಿರ ಜಗಳ ಕೊನೆ ತನಕ ಅನ್ನೋ ಗಾದೆ ಮಾತೊಂದಿದೆ. ಅದರಂತೆಯೇ ಇಬ್ಬರು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಮಾಡಿದಂಥ ಹಠ ಮತ್ತು ಆ ಪೈಪೋಟಿಯಿಂದ ಇವತ್ತು ಯಶ್ ಮತ್ತು ದೀಪಿಕಾ ದಾಸ್ ಬೆಳೆದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಿದ್ರೆ ಸ್ವಂತ ಅಕ್ಕ ತಂಗಿದಿರ ಹೊಟ್ಟೆ ಕಿಚ್ಚು ತಮ್ಮ ತಮ್ಮ ಮಕ್ಕಳನ್ನ ಬೆಳೆಸೋದ್ರಲ್ಲಿ ಹೇಗೆ ಪೈಪೋಟಿ ಆಯಿತು? ಎರಡೂ ಫ್ಯಾಮಿಲಿ ನಡುವೆ ದೊಡ್ಡದಾದಂಥ ಒಂದು ಕಂದಕ ಸೃಷ್ಟಿಯಾಗಿದ್ದು ಯಾಕೆ ಮತ್ತು ಹೇಗೆ? ಆ ಬಿರುಕಿನ ನಡುವೆ ಮಕ್ಕಳಲ್ಲೂ ಕೂಡ ಆ ಹಠ ಮತ್ತು ಪೈಪೋಟಿ ಬಂದಿದ್ದು ಹೇಗೆ? ಇದೆಲ್ಲವನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಯಶ್ ಮತ್ತು ದೀಪಿಕಾ ದಾಸ್ ಅಕ್ಕ ತಂಗಿದಿರ ಮಗ ಮತ್ತು ಮಗಳು ಅನ್ನೋದು ತುಂಬ ಜನಕ್ಕೆ ಗೊತ್ತಿರಬಹುದು. ಯಶ್ ಅವರ ತಾಯಿ ಮತ್ತು ದೀಪಿಕಾ ದಾಸ್ ಅವರ ತಾಯಿ ಸ್ವಂತ ಅಕ್ಕ ತಂಗಿದಿರು, ಒಂದೇ ತಾಯಿಯ ಮಕ್ಕಳು ಅವರಿಬ್ರು. ಆದರೆ ದೀಪಿಕಾ ದಾಸ್ ಮತ್ತು ಯಶ್ ಇಬ್ರು ಅಣ್ಣ ತಂಗಿ ಅನ್ನೋದು ಗೊತ್ತಾಗಿದ್ದು ಕೆಲವು ವರ್ಷಗಳ ಹಿಂದೆ. ಅಲ್ಲಿವರೆಗೂ ಯಶ್ ಆಗಲಿ ಅಥವಾ ದೀಪಿಕಾ ಆಗಲಿ ಎಲ್ಲೂ ಹೇಳ್ಕೊಂಡಿರಲಿಲ್ಲ. ನನ್ನ ಅಣ್ಣ ಯಶ್ ಅಂತ ದೀಪಿಕಾನೂ ಹೇಳ್ಕೊಂಡಿರಲಿಲ್ಲ. ನನಗೆ ಒಬ್ಬಳು ತಂಗಿ ಇದ್ದಾಳೆ, ಅವಳು ಇಂಡಸ್ಟ್ರಿಯಲ್ಲಿ ಇದ್ದಾಳೆ, ಅವಳ ಹೆಸರು ದೀಪಿಕಾ ದಾಸ್ ಅಂತ ಯಶ್ ಕೂಡ ಹೇಳ್ಕೊಂಡಿರಲಿಲ್ಲ. ಹಾಗೆ ನೋಡಿದ್ರೆ ಇಬ್ರು ಒಬ್ರಿಗೊಬ್ರು ಪರಿಚಯನೇ ಇಲ್ಲದ ರೀತಿಯಲ್ಲಿ ಇಂಡಸ್ಟ್ರಿಯಲ್ಲೇ ಬೆಳೀತಾ ಇದ್ರು. ಯಾವುದೋ ಒಂದು ಸಂದರ್ಭದಲ್ಲಿ ಮಾತ್ರ ಒಂದು ಇಶ್ಯೂ ಆದಾಗ, ಅದು ಫ್ಯಾಮಿಲಿ ಇಶ್ಯೂ ಆದಾಗ, ದೀಪಿಕಾ ದಾಸ್ ಅವರ ತಾಯಿ ಚೀಟಿ ದುಡ್ಡು ಹಾಕಿ ಯಾಮಾರಿಸಿದ್ದಾರೆ, ಮೋಸ ಮಾಡಿದ್ದಾರೆ ಅನ್ನುವಂಥ ರೀಸನ್ಗೆ, ಅಥವಾ ಅವರ ಮೇಲೆ ಸಾಕಷ್ಟು ಆರೋಪಗಳು ಬಂದಂಥ ರೀಸನ್ಗಾಗಿ ಅವತ್ತು ಕಂಪ್ಲೇಂಟ್ ಆಗಿತ್ತು. ತಾಯಿ ಮತ್ತು ಮಗಳು ಅವತ್ತು ಕಣ್ಣೀರು ಹಾಕ್ಕೊಂಡು ಟಿವಿಯಲ್ಲಿ ಕೂತು ಗೊಳೆ ಅಂತ ಅಳ್ತಾ ಇದ್ರು. ಆ ಸಂದರ್ಭದಲ್ಲಿ ನೇರವಾಗಿ ಆ ಟಿವಿ ಚಾನಲ್ಗೆ ಬಂದಿದ್ದು ಯಶ್, ಅದು ಪಬ್ಲಿಕ್ ಟಿವಿಯಲ್ಲಿ ಆ ಡಿಸ್ಕಷನ್ ಸಂದರ್ಭದಲ್ಲಿ ಯಶ್ ನೇರವಾಗಿ ಬಂದು, ನನ್ನ ತಂಗಿ ವಿಚಾರಕ್ಕೆ ಬಂದರೆ ಸರಿ ಇರೋದಿಲ್ಲ, ನಮ್ಮ ಮನೆ ಮಗಳು ಅಂಥದ್ದು ಏನಾಗಿದೆ ನಾನು ನೋಡ್ಕೊಳ್ತೀನಿ, ಅದೇನು ಅನ್ನೋದನ್ನು ಮೊದಲು ಹೇಳಿ. ಈ ಥರ ಹೆಣ್ಮಕ್ಳನ್ನ ಟಿವಿಲಿ ಕೂರಿಸ್ಕೊಂಡು ಮಾತಾಡೋದು ಅಥವಾ ಯಾರೋ ಇವ್ರ ಮೇಲೆ ಅಲಿಗೇಷನ್ ಮಾಡೋದನ್ನ ಒಪ್ಕೊಳ್ಳೋದಕ್ಕೆ ನಾನು ರೆಡಿ ಇಲ್ಲ ಅಂತ ಯಶ್ ಹೇಳಿದರು. ಅವತ್ತು ಯಶ್ ನಿಜವಾಗ್ಲೂ ಹೀರೋ ಆಗಿದ್ರು. ಹಾಗೆ ನೋಡಿದ್ರೆ ಯಶ್ ಅವತ್ತಿಗೆ ಇಷ್ಟರ ಮಟ್ಟಿಗೆ ಹೆಸರು ಮಾಡಿರಲಿಲ್ಲ. ಹೆಸರು ಮಾಡುವ ಭರವಸೆಯ ನಾಯಕ ಅನ್ನೋದು ಮಾತ್ರ ಎಲ್ರಿಗೂ ಗೊತ್ತಿತ್ತು. ಅದಾದಮೇಲೆ ಯಶ್ ಮತ್ತು ದೀಪಿಕಾ ದಾಸ್ ಅವರ ಫ್ಯಾಮಿಲಿ ಸರಿ ಹೋಗುತ್ತೇನೋ, ಎಲ್ಲರೂ ಒಂದಾಗಿರ್ತಾರೆ ಏನೋ ಅಂತ ಭಾವಿಸಲಾಗಿತ್ತು. ಆದರೆ ಅದಾದಮೇಲೂ ಕೂಡ ಸರಿ ಹೋಗಲೇ ಇಲ್ಲ. ದೀಪಿಕಾ ದಾಸ್ ಅವರು ಇತ್ತೀಚೆಗೆ ಮನಸ್ಸು ಬಿಚ್ಚಿ ಮಾತನಾಡಿದರು, ಹೌದು ಯಶ್ ಅವರು ನನ್ನ ಅಣ್ಣ, ಆದರೆ ನಾನು ಯಾವತ್ತೂ ಅವ್ರ ಜೊತೆಗೆ ಡಿಸ್ಕಸ್ಸು ಮಾಡಿಲ್ಲ, ಅವರು ನನ್ನ ಜೊತೆ ಡಿಸ್ಕಸ್ ಮಾಡಲ್ಲ. ಅವ್ರ ಕೆರಿಯರ್ನಲ್ಲಿ ಅವ್ರು ಬ್ಯುಸಿ ಆಗಿದ್ದಾರೆ, ನನ್ನ ಕೆರಿಯರ್ನಲ್ಲಿ ನಾನು ಬ್ಯುಸಿ ಇದ್ದೀನಿ. ನಮ್ಮ ಲೈಫ್ ಸ್ಟೈಲೇ ಬೇರೆ, ಅವರ ಲೈಫ್ ಸ್ಟೈಲೇ ಬೇರೆ. ನಮ್ಮಿಂದ ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು, ಅವರಿಂದ ನಮಗೆ ಡಿಸ್ಟರ್ಬ್ ಆಗಬಾರ್ದು. ಇಬ್ಬರು ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ, ಅದಕ್ಕೆ ನಾವು ಈ ಎಚ್ಚರಿಕೆಯಿಂದ ಇದ್ದಿದ್ದೀವಿ ಅಂತ ಹೇಳಿದರು. ಆದರೆ ಮ್ಯಾಟ್ರು ಅದಲ್ಲ. ದೀಪಿಕಾ ದಾಸ್ ಅವರ ತಾಯಿ ಮತ್ತು ಯಶ್ ಅವರ ತಾಯಿ ಇಬ್ಬರು ಅಕ್ಕ ತಂಗಿದಿರು. ಮೊದಲಿಂದಲೂ ಅಷ್ಟಕ್ಕಷ್ಟೇನೆ. ಅದ್ಯಾಕೋ ಗೊತ್ತಿಲ್ಲ, ಇಬ್ಬರು ಮಾತಾಡೋದಿಲ್ಲ, ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗದೇ ಇಲ್ಲ. ಈ ಸಂದರ್ಭದಲ್ಲೇ ಇಬ್ಬರೂ ಕೂಡ ತಮ್ಮ ಮಕ್ಕಳನ್ನು ತುಂಬ ಚೆನ್ನಾಗಿ ಬೆಳೆಸಬೇಕು ಅನ್ನೋ ಪ್ಲ್ಯಾನ್ ಮಾಡ್ಕೊಳ್ತಾರೆ. ಅವ್ರ ಮಗಳಿಗಿಂತ ನನ್ನ ಮಗ, ನನ್ನ ಮಗನಿಗಿಂತ ಅವ್ರ ಮಗಳು ಅನ್ನುವಂಥ ಹಠಕ್ಕೆ ಬಿದ್ದು ಬಿಡ್ತಾರೆ. ಹೀಗಿರಬೇಕಾದ್ರೆ ಯಶ್ ಅವರು ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳನ್ನು ಮಾಡ್ತಾರೆ, ಒಂದೊಳ್ಳೆ ಸಕ್ಸಸ್ ಅನ್ನೋದು ಸಿಗುತ್ತೆ. ರಾಧಿಕಾ ಅನ್ನುವಂಥ ಒಳ್ಳೆ ಹುಡುಗಿಯನ್ನು ಮದುವೆ ಆಗಿ ಸುಂದರ ಜೀವನವನ್ನು ನಡೆಸ್ತಾ ಇದ್ದಾರೆ. ಯಶ್ ಅವರಿಗೆ ಮುದ್ದಾದ ಹೆಂಡತಿ, ಮುದ್ದಾದ ಮಕ್ಕಳು, ಅವರ ಕೆರಿಯರ್ ಲೈಫ್ ಕೂಡ ತುಂಬ ಚೆನ್ನಾಗಿದೆ. ಯಶ್ ಅಂತ ಇದ್ದಿದ್ದ ಹೆಸರು ಇದೀಗ ರಾಕಿ ಭಾಯ್ ಅಂತ ಆಗಿದೆ.
ಇಡೀ ವರ್ಲ್ಡ್ಗೆನೆ ಯಶ್ ಅಂದರೆ ಯಾರು ಅಂತ ಗೊತ್ತಿದೆ. ಅಷ್ಟರ ಮಟ್ಟಿಗೆ ಫೇಮಸ್ ಆಗ್ತಾರೆ. ಇದೆಲ್ಲದರಿಂದ ಯಶ್ ಅವರ ಚಿಕ್ಕಮ್ಮ ಅಂದರೆ ದೀಪಿಕಾ ದಾಸ್ ಅವರ ತಾಯಿ ಕೂಡ ಹಠಕ್ಕೆ ಬೀಳ್ತಾರೆ. ಶೈನ್ ಶೆಟ್ಟಿ ಮತ್ತು ದೀಪಿಕಾ ದಾಸ್ ನಡುವೆ ಸಮಥಿಂಗ್ ಇದೆ ಅನ್ನೋದನ್ನು ಹೇಳಲಾಗ್ತಿತ್ತು. ಆ ಸಂದರ್ಭದಲ್ಲಿ ರೊಚ್ಚಿಗೆದ್ದಿದ್ರು ದೀಪಿಕಾ ದಾಸ್ ಅವರ ತಾಯಿ. ಎಲ್ಲರ ಮುಂದೆನೇ ಶೈನ್ ಶೆಟ್ಟಿಗೆ ಕ್ಲಾಸ್ ತೆಗೆದುಕೊಂಡಿದ್ರು. ಈ ವಿಚಾರ ಸಿಕ್ಕಾಪಟ್ಟೆ ಸುದ್ದಿ ಆಗಿತ್ತು. ಕಾರಣ ಇಷ್ಟೇ, ತನ್ನ ಮಗಳು ಒಳ್ಳೆ ವೆಲ್ ಸೆಟಲ್ಡ್ ಇರೋರನ್ನ ಮದುವೆ ಆಗಬೇಕು, ಶೈನ್ ಶೆಟ್ಟಿಗೆ ಏನೂ ಇಲ್ಲ, ಅವನನ್ನು ಮದುವೆ ಆಗ್ಬಿಟ್ರೆ ನನ್ನ ಮಗಳು ಜೀವನ ಹಾಳಾಗತ್ತೆ ಅಂತ. ಹಾಗೆ ನೋಡಿದ್ರೆ ದೀಪಿಕಾ ದಾಸ್ ಅವ್ರಿಗೆ ಒಬ್ಬ ಅಣ್ಣ ಇದ್ದಾನೆ. ಆದರೆ ಅವನು ಎಷ್ಟು ರೇಂಜಿಗಲ್ಲ, ದೀಪಿಕಾ ದಾಸ್ ರೇಂಜಿಗೂ ಇಲ್ಲ. ಸಾಲ ಮಾಡಿಕೊಂಡು ಹೆಂಡತಿನ ಕರ್ಕೊಂಡು ಮನೆ ಬಿಟ್ಟು ಹೊರಗಡೆ ಹೋಗಿದ್ದಾರೆ. ಇರೋ ಮಗ ಕೂಡ ಹಂಗಾಗಿರ್ಬೇಕಾದ್ರೆ ನನ್ನ ಮಗಳನ್ನು ಎಷ್ಟು ರೀತಿಯಲ್ಲಿ ನಾನು ಬೆಳೆಸಬೇಕು ಅನ್ನುವಂಥ ಹಠಕ್ಕೆ ಬಿದ್ದರು ದೀಪಿಕಾ ದಾಸ್ ಅವರ ತಾಯಿ. ಆ ಕಾರಣಕ್ಕಾಗಿ ಮಗಳಿಗಾಗಿ ತೀರಾ ಸಪೋರ್ಟ್ ಮಾಡಿದ್ರು. ಯಾವುದೇ ಸಿನಿಮಾ ಶೂಟಿಂಗ್ ಇರಲಿ, ಎಲ್ಲೇ ಇರಲಿ ತಾಯಿ ಕೂಡ ಜೊತೆಗೆ ಹೋಗ್ತಾ ಇದ್ರು. ಇದೀಗ ದೀಪಿಕಾ ದಾಸ್ ಅವರು ಕೋಟಿ ಕುಳ್ಳನನ್ನ ಮದುವೆ ಆಗಿದ್ದಾರೆ. ಇಬ್ರು ದುಬೈಯಲ್ಲಿ ಮದುವೆ ಆಗ್ತಾರೆ. ಯಶ್ ಅವರು ಗೋವಾದಲ್ಲಿ ಬೀಚ್ ಸೈಡಲ್ಲಿ ರಾಧಿಕಾ ಅವರನ್ನ ಎಂಗೇಜ್ಮೆಂಟ್ ಮಾಡಿಕೊಂಡ ಹಾಗೆ ದೀಪಿಕಾ ದಾಸ್ ಅವರು ಹಠಕ್ಕೆ ಬಿದ್ದು ಗೋವಾ ಅಥವಾ ಇಲ್ಲಿ ಎಲ್ಲೋ ಬಿಟ್ಟು ದುಬೈಯಲ್ಲಿ ಹೋಗಿ ಮದುವೆ ಆಗ್ತಾರೆ. ನಾನು ಯಶ್ಗಿಂತ ಕಮ್ಮಿ ಇಲ್ಲ ಅನ್ನೋದನ್ನು ತೋರಿಸ್ಬೇಕು ಅನ್ನುವಂಥ ಆಸೆ ಅವ್ರಿಗೂ ಕೂಡ ಇತ್ತು. ಹಾಗೇನೆ ದೀಪಿಕಾ ದಾಸ್ ಅವರ ಗಂಡ ಉದ್ಯಮಿ, ಬಿಸ್ನೆಸ್ ಮ್ಯಾನ್, ಸಾಕಷ್ಟು ದುಡಿತಾರೆ. ಅಂಥವ್ರನ್ನ ಮದುವೆ ಆದರೆ ವೆಲ್ ಸೆಟಲ್ಡ್ ಆಗ್ತೀವಿ ಅನ್ನೋದು ಕೂಡ ಗೊತ್ತಿದೆ. ಇವತ್ತು ಈ ದೇಶದಲ್ಲಿ ಇದ್ದರೆ ಮತ್ತೊಂದು ದಿನ ಇನ್ನೊಂದು ದೇಶದಲ್ಲಿ ಇರ್ತಾರೆ. ಹೀಗೆ ದೇಶದಿಂದ ದೇಶಕ್ಕೆ ಸುತ್ತೋಕೆ ಕಾರಣ ಅವರ ಗಂಡ. ಒಂದು ಕಡೆಯಲ್ಲಿ ದೀಪಿಕಾ ದುಡಿತಾ ಇದ್ರೂ ಅದು ಯಶ್ ಅವರನ್ನು ಮ್ಯಾಚ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸ್ಯಾಂಡಲ್ವುಡ್ನ ಕ್ವೀನ್ ರಮ್ಯಾ ಅಂತ ಕರೆಸ್ಕೊಂಡವರಿಗೇನೆ ಯಶಷ್ಟು ಸಂಭಾವನೆ ಸಿಕ್ಕಿಲ್ಲ, ಇನ್ನು ದೀಪಿಕಾ ದಾಸಿಗೆ ಸಿಗಲ್ಲ. ಹಾಗಂತ ಮಗಳನ್ನು ಹಿಂದಕ್ಕೆ ಬಿಡೋಕೆ ತಾಯಿಗೆ ಇಷ್ಟ ಇರಲಿಲ್ಲ. ಕೋಟಿ ಕುಳ ಕೊಟ್ಟು ಮದುವೆ ಮಾಡಿದರೆ ಇವತ್ತಿಗೂ ಯಶ್ ರೇಂಜ್ನಲ್ಲಿ ಇರಬೇಕು ಅಂತ ಇಷ್ಟಪಡ್ತಾರೆ. ಅಕ್ಕ ತಂಗಿದಿರ ಹಠ, ಮಕ್ಕಳನ್ನು ಬೆಳೆಸಲೇಬೇಕು ಅನ್ನುವಂಥ ಪೈಪೋಟಿ ಇವತ್ತು ಈ ಮಟ್ಟಿಗೆ ತಂದು ನಿಲ್ಲಿಸಿದ್ದು ನಿಜವಾಗ್ಲೂ ಗ್ರೇಟ್. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.